ನಂದು ಮತ್ತು ಅಭಿಷೇಕ್ ಇಂದು ಟೀ ಚಾಲೆಂಜ್ ನಡೀತಾ ಇದೆ. I see the light inside you, brighter than the skies. ವಾತಾವರಣಕ್ಕೆ ನೋಡ್ತಿದ್ರ ಮಳೆ ಹನಿ ಬೀಳ್ತೈತಿ, ಇನ್ನು ಹನಿ 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 ಬಿಸಿ 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 ಬೋಂಡ. ಇವಾಗ ಮೆಣಸಿನಕಾಯಿ ಹಿಡ್ಕೊಂತೀನಿ ನಮ್ಮನೆ. ಈ ಕೂಲ್ ಇರೋ ವಾತಾವರಣಕ್ಕೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬೋಂಡ ಯಾರು ಮಾಡಿದಾರೆ ಅಂತ ಗೊತ್ತಾಗಲ್ಲ, ನಾನು ಮಾಡ್ದವ್ ನೀನು ಮಾಡ್ದವ್ ಅಂತ. ಒಟ್ಟು 2 ಪ್ಲೇಟ್ನ ಕೊಡೋದು, ಅವಾಗ ಯಾರು ಗೆಲ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ. ಹಾಯ್ ಚಂದ್ರ ಫ್ಯಾಮಿಲಿ, ಎಲ್ರಿಗೂ ಗುಡ್ ಚಾಯ್ಸ್ ಚಂದ್ರ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಂದು ಮತ್ತು ಅಭಿಷೇಕ್ ಆಲ್ರೆಡಿ ಹೊರಗಡೆ ಹೋಗಿದ್ದೇನೆ. ನಂದು ಮತ್ತು ಅಭಿಷೇಕ್ ಇಂದು ಟೀ ಚಾಲೆಂಜ್ ನಡೀತಾ ಇದೆ. ಅಂತಂದ್ರೆ ಇಬ್ಬರು ಕೂಡ ಟೀ ಮಾಡಬೇಕು. ಅದ್ರೊಳಗಡೆ ಜಡ್ಜಸ್ ಯಾರು ಅಂತಂದ್ರೆ ಅಮ್ಮವ್ರು ಹೇಳ್ಕೊಡೋದು. ಅಮ್ಮವರು ಯಾರು ಟೀ ಚೆನ್ನಾಗೈತೆ ಅಂತ ಅವರು ವಿನ್ ಆಗೋದು. ಇದು ಸಿಂಪಲ್. ಅಭಿಷೇಕ್ ಅವರು ಎಲ್ಲೋ ಇದ್ದಾನೆ ಅಂತಂದ್ರೆ ಇಲ್ಲೇ ಔಟ್ ಸೈಡ್ ಹೋಗಿದ್ದಾನೆ, ಒಂದ್ ಸ್ವಲ್ಪ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಅದಕ್ಕೋಸ್ಕರ ನಾನು ನೋಡ್ತಿದ್ದೀರಾ ಆಲ್ರೆಡಿ ಟೀ ಮಾಡಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು 3 ಲೋಟ ಟೀ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಜಾಲ್ರಿ ಮತ್ತು ಲೋಟನೂ ಕೂಡ ಇಲ್ಲೇ ಐತೆ. ಬನ್ನಿ ಇವಾಗ ಒಂದೊಂದಾಗಿ ನಾನು ಟೀ ಮಾಡಿಬಿಡ್ತೀನಿ ಫಸ್ಟು. ಅದಾದಮೇಲೆ ಅಮ್ಮವ್ರು ಇವಾಗ ಕುಡಿಬೇಕು ಅಂತಿದ್ದಾರೆ. ಅದಕ್ಕೋಸ್ಕರ ಅವ್ನು ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗ ನಾನು ಮಾಡಿಬಿಡ್ತೀನಿ. ಅದಾದಮೇಲೆ ಅಭಿಷೇಕ್ ಬಂದಮೇಲೆ ಅವನ ಥರ ಮಾಡ್ತಾನಂತೆ. ಬನ್ನಿ ಇವಾಗ ಫಸ್ಟು ಟೀಗೆ ಏನೇನು ಹಾಕ್ತಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟು ಮೊದಲು ಬಂದುಬಿಟ್ಟು ಟೀ ಪುಡಿ ಹಾಕ್ಬೇಕಲ್ಲ ನಮ್ಮ ಟೀಗೆ. ಇವಾಗ ಟೀ ಪುಡಿಯನ್ನು ಆ್ಯಡ್ ಮಾಡೋಣ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಚಾಲೆಂಜ್ ಮಾಡ್ತೀನಿ ನಾನು ಅಂತ. ಬಟ್ ಇದೇ ಥರ ಪ್ಲಾನ್ ನೋಡ್ಸಿದ್ವಿ, ಇದು ಮಾಡ್ಬೋದಲ್ಲ, ಇದನ್ನು ಮಾಡೋಣ ಇವತ್ತು ಅಂತ. ನನಗೆ ಅವ್ರವ್ರು ಇಷ್ಟ, ಅವ್ರು ಎಷ್ಟು ಅಂದರೂ ಟೀ ಪುಡಿ ಹಾಕೊಬೋದು ಅಥವಾ ಟೀ ಹಾಕ್ಬೋದು ಅಥವಾ ಅಲ್ಲಿ ಟೀ ಹಾಕ್ಬೋದು ಅಂತೀನಿ ಮತ್ತು ಇದು ಹಾಕ್ಬೋದು, ಬೆಲ್ಲ ಹಾಕ್ಬೋದು ಅಥವಾ ಟೀ ಪುಡಿ ಹಾಕ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ನಾನು 3 ಲೋಟಕ್ಕೆ ಇಷ್ಟನ ಹಾಕಿದ್ದೀನಿ. ಇವಾಗ ಬೆಲ್ಲವನ್ನು ಹಾಕ್ಕೊಂಡು ಬನ್ನಿ. ಬೆಲ್ಲವನ್ನು ಅವ್ರವ್ರ ಇಷ್ಟ ಗೈಸಿ, ಎಷ್ಟನ ಹಾಕ್ಬೋದು ಅವರು. ಬಟ್ ಟೀ ಕೊನೆಗೆ ಯಾರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂತ, ಅದೇ ಫೈನಲ್. ಓಕೆ ಗೈಸ್, ಬನ್ನಿ ಇವಾಗ ಬೆಲ್ಲವನ್ನು ಆ್ಯಡ್ ಮಾಡೋಣ. ಅಲ್ಲೇ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಒಂದಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ 3 ಲೋಟಕ್ಕೆ. ಇಷ್ಟು ಹಾಕು, ಬಟ್ ಕೊನೆಗೆ ಯಾರು ಚೆನ್ನಾಗೈತಿ ಅಂತ ಹೇಳ್ತಾರೋ ಅವರು ವಿನ್ನರ್ ಆಗ್ತಾರೆ. ಬನ್ನಿ ಇವಾಗ ನೋಡ್ತಾ ಹೋಗೋಣ. ಇವಾಗ ಟೀನ ಮಾಡೋಕ್ಕೆ ಇಡೋಣ ಗೈಸ್, ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಇದಾದಮೇಲೆ ಮಳ್ಳಿದಾದ್ಮೇಲೆ ಹಾಲು ಹಾಕಿ ಸೋಸೋದಷ್ಟೇ. ಓಕೆ ಗೈಸ್, ಇವಾಗ ಕಾಫಿ ಮಳ್ಳೈತಿ. ಇವದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೋ ಟೈಮ್ ಬಂದೈತೆ. ಆಲ್ರೆಡಿ ಒಂದು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣ ಬನ್ನಿ. ಇಷ್ಟನೇ ಆ್ಯಡ್ ಮಾಡಿ ನೀಟಾಗಿ ಅವ್ರವ್ರ ಇಷ್ಟ, ಅವ್ರು ಏನು ಬೇಕಾದರೂ ಮಾಡ್ಕೋಬೋದು. ನಾನು ಒಂದು 2-3 ಸಲ ಈ ಥರ ಎತ್ಬಿಟ್ಟು ಹಾಕ್ತಿದ್ದೀನಿ ಅಂತ ಅಂದರೆ ಅದು ಟೀ ಪುಡಿ ಆಗಿರ್ಬೋದು, ಅದೆಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ಥರ ಎತ್ತಿ ನೀನು ಕೂಡ ಕಾಫಿಯನ್ನು ಹಾಕಬೇಕು. ಈ ಥರ ಹಾಕಿದರೆ ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ ಟೇಸ್ಟ್ ವೈಸ್ ಮಾತ್ರ. ಯಾಕೆ ಅಂತ ಅಂದರೆ ಅದ್ರಾಗಿರ್ತಕ್ಕಂಥ ಟೀ ಪುಡಿ ಅದೆಲ್ಲ ಈ ಕಡೆ ಸೈಡಿಗೆ ಹತ್ಕೊಂಡಿರುತ್ತಲ್ಲ, ಅದೆಲ್ಲ ನೀಟಾಗಿ ತೊಗೊಂಡು ಈ ಥರ 2-3 ಸಲ ಜಾಸ್ತಿ ಫ್ಲೇಮ್ನಲ್ಲಿ ಇಟ್ಕೊಂಡು, ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಮಾಡಿದ್ರಿ ಅಂತ ಅಂದರೆ ಟೀ ಸಖತ್ತಾಗಿ ಬರುತ್ತೆ. ನೀವು ಕೂಡ ಒಂದು ಟೈಮ್ ಟ್ರೈ ಮಾಡಿ ಹೇಗಿತ್ತು ಅಂತ ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಬನ್ನಿ ಇವಾಗ ಇದನ್ನು ಸೋಸಿ ಕೊಡೋಣ ಗೈಸ್. ಚಲೋ ಗೈಸ್, ಇವತ್ತು ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದೆ. ಟೀ ಚಾಲೆಂಜು ಅಮ್ಮಗೆ ಮಾಡಿಕೊಟ್ಟೆ ಆಲ್ರೆಡಿ. ಊಟ ಮಾಡಿ ಇವಾಗ ಬಂದ ನೋಡಿ ಗೈಸ್. ಸರೇ ಹೋಗ್ರಿ ಗೈಸ್, ಚಾಲೆಂಜ್ ಮಾಡಿ ಹಿಂಗೆ ಮಾಡಿದರೆ ಹೆಂಗೆ ಅಂತ. ಚಾಲೆಂಜ್ ಇದ್ದಾಗ ಹಿಂಗೆ ಮಾಡಿದರೆ ಹೆಂಗೆ ಮಾಡ್ಬೇಕು ಇವಾಗ? ಸ್ವಲ್ಪ ಹೇಳ್ರಿ ನಮ್ಮ ಕ್ಯಾಮ್ರಾಮನ್ನಿಗಾಗಿರ್ಬೋದು, ಚಾಲೆಂಜರಿಗಾಗಿರ್ಬೋದು. ಬನ್ನಿ ಇವಾಗ ಅದು ಬಿಟ್ಟು ನೆಕ್ಸ್ಟ್ ದಿನ ಇನ್ನೊಂದು ದಿನ ಅದು ಚಾಲೆಂಜ್ ಬರುತ್ತೆ. ಇವತ್ತು ನೋಡೋಣ ಗೈಸ್. ಹೊರ್ಗಡೆ ಫುಲ್ ಚಳಿ ಅಂದರೆ ಚಳಿ ಐತೆ. ನೋಡೋಣ ಏನೇನು ಮಾಡೋದು ಏನೇನಿಲ್ಲ ಅಂತ. ಇವಾಗ ಹೋಗಿ ಅದಕ್ಕೋಸ್ಕರ ಜರ್ಕಿನ್ ಹಾಕೊಂಡಿರೋದು ಬೋಂಡದಿಟ್ಟು ಅಂತ ತಗೊಂಡಿದ್ದೀನಿ. ನೋಡೋಣ ಬೋಂಡ ಮಾಡೋದು ಹೆಂಗೆ ಅಂತ ನೋಡೋಣ ಅಂತ ಗೈಸ್. ಹೊರಗಡೆ ಫುಲ್ ಅಂದರೆ ಫುಲ್ ಮಳೆ ಐತೆ. ಇವಾಗ ಹೋಗಿ ಹಿಟ್ಟನ್ನು ತೊಗೊಂಡು ಬಂದೆ. ಅದಾದಮೇಲೆ ಎಣ್ಣೆನೂ ಇದೆ. ಇನ್ನೇನು ಬೇಕು ಹೇಳಿ, ಅಜ್ಜಿಯವರು ಬೋಂಡ ಮಾಡೋರು ಇದ್ದಾರೆ. ಇನ್ನೇನು ಬೇಕು, ಅಜ್ಜಿಯವರು ಬಿಸಿ ಬಿಸಿ ಬೋಂಡ ಮಾಡ್ತಾರೆ. ಇವತ್ತು ಈ ಬಾಳೆಕಾಯಿ ಬೋಂಡ ಹೇಗೆ ಮಾಡೋದು ಅಂತ ನೋಡಿದ್ರಿ. ಮತ್ತು ಸಣ್ಣ ಬೋಂಡ ಮತ್ತು ಮೆಣಸಿನಕಾಯಿ ಬೋಂಡ 3 ಮಾಡ್ತಾರೆ ಅಂತ ಇವತ್ತು.
ಬನ್ನಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ನೋಡೋಣ ಹೇಗೆ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಇಲ್ಲಿ ಎಣ್ಣೆನ ಇಟ್ಟಿದ್ದೀನಿ ನಾನು, ನೋಡ್ತಿರ್ಬೋದು. ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಅಜ್ಜಿಯವ್ರು ರೆಡಿ ಮಾಡ್ಕೊಂಡು ಬರ್ತಾರೆ, ಬಂದು ಹಿಟ್ಟನ್ನು ಕಾಲಿಸ್ಬಿಟ್ಟು ಹಾಕೋದಷ್ಟೇ. ಆಮೇಲೆ ನೀವು ನೋಡಂತ ನಿಮ್ಮ ಬಾಯಿನಲ್ಲೂ ಬಿಸಿ 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 ಬೋಂಡ ತಿನ್ಬೇಕಾದ್ರೆ ನಿಮ್ಮ ಬಾಯಲ್ಲೂ ನೀರು ಬರೋದಂತೂ ಕಾಯಂ. ನೋಡಿ ಎಣ್ಣೆ ಹಾಕಿದ್ದೀನಿ, ಅದಕ್ಕೋಸ್ಕರ ಹೆಂಗೆ ಕಾಣ್ತಿದೆ ಎಣ್ಣೆ. ಬನ್ನಿ ಇವಾಗ ನೋಡೋಣ ಅಜ್ಜಿಯವ್ರು ಬರಲಿ, ಬಂದಾಗ ಏನೇನು ಮಾಡ್ತಾರೆ ನೋಡೋಣ. ನೋಡಿ ಗೈಸ್, ಈ ಮೆಣಸಿನ್ಕಾಯಿನ ತಿಂದರಿಗೆ 100 ರೂಪಾಯಿ. ಹಂಗೆ ತಿನ್ಬೇಕು. ತಿಂತೀನ ಅಭಿ? ತಿನ್ನ, ಏನಾಗಲ್ಲ. ಶೀತಕ್ಕೆ ಮೈಯೆಲ್ಲ ಬೆಚ್ಚಗಾಕತಿ. ಇಷ್ಟು ತಿಂದರೆ 1000 ರೂಪಾಯಿ, ಅಷ್ಟು ತಿಂದರೆ 1000 ರೂಪಾಯಿ. ಯಾರು ಏನ ತಿಂತೀಯ? ಇದು ಒಂದೇ ಒಂದು ತಿನ್ನು, ಚಾಲೆಂಜ್ ನಿನಗೆ, ಅಕ್ಸೆಪ್ಟ್ ಮಾಡು. ಇವತ್ತು ನೀನು ಲೇಟಾಗಿ ಬಂದಿರೋದಕ್ಕೆ ಇದೇ ಚಾಲೆಂಜ್. ತಿನ್ನು, ಇದೊಂದು ಏನಾಗಲ್ಲ. ತಿನ್ನು ಬೇಗ, ಪಟ್ 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 ಅಂತ. ಬಿಡಪ್ಪ, ಆಗಲಿ. ಬೋಂಡ ಆದಾಗಲೂ ತಿನ್ನಂತೆ. ಇದು ಮೆಣಸಿನ್ಕಾಯಿ ಬೆರಕೆಲ್ಲೇ ತಿನ್ನಬೇಕು ಗೊತ್ತಾ ಅವನಿಗೆ, ಅದೇ ಚಾಲೆಂಜ್. ತಿಂತೀಯ ಅದನ್ನಾದ್ರೆ? ಬೋಂಡ ಮೆಣಸಿನ್ಕಾಯಿ ಬೆರಕೆಲ್ಲೇ ತಿನ್ಬೇಕು. ನೋಡೋಣ ಗೈಸ್ ಹೆಂಗೆ ತಿಂತಾನೆ ಇಲ್ಲ ಅಂತ ನೋಡೋಣ. ಓಕೆ ಗೈಸ್ ಇವಾಗ ಫಸ್ಟು ಹಾಕಿರೋದು ಏನು ಹಾಕಿದೀವ? ಮೆಣಸಿನ್ಕಾಯಿ ಅಲ್ಲ, ಮೆಣಸಿನ್ಕಾಯಿ ಒಡೆಯನ್ನು ಹಾಕಿದ್ದಾರೆ. ನೀಟಾಗಿ ಬೇಯಿಸ್ತವ್ರೆ. ಆಲ್ರೆಡಿ ಆವಾಗಲೇ ಇಟ್ಟಿದ್ದಲ್ಲಿ ಎಣ್ಣೆ ಚೆನ್ನಾಗಿ ಕಾದೈತೆ. ಇವಾಗ ನೀಟಾಗಿ ಹಾಕ್ತವ್ರೆ. ನೀನೇ ಒಂದು ಕ್ವಶನ್ ಕೇಳೋದೇನವ? ನೀನು ಎಷ್ಟನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದಿ ಬೋಂಡ ಮಾಡೋಕ್ಕೆ? ಎಷ್ಟನೇ ವಯಸ್ಸಿಂದ ಈ ಬೋಂಡ ಹಾಕೋದು ಕಲ್ತಿದೀಯಾ? ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನಿನಗೆ? ಅಂಗಡಿ ಎಷ್ಟು ವರ್ಷ ಮಾಡಿದೆ ಹೇಳೋ? ಈ ಬೇಕು ಹೇಳು, ಇಲ್ಲಿ ಕೇಳ್ತಿದ್ದಾರೆ ಎಲ್ಲರೂ. ಇಷ್ಟು ಬೋಂಡ ಮಾಡಿಸ್ತಾರೆ ನಿಮ್ಮ ಅಜ್ಜಿ ಮನೆಗೆ. ನಿಮ್ಮ ಮನೆಗೆ ಮಾಡಿದರೆ ನಿಮ್ಮ ಅಜ್ಜಿನೇ ಎಲ್ಲ ಮಾಡೋದು. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಅಂತ ಅಜ್ಜಿಗೆ ಮಾಡಕ್ಕೆ ಕೊಟ್ಟಿದ್ದೀರಾ ಅಂತ ಕೇಳಿದ್ರು. ಹೇಳು, ಬೇಗ ಹೇಳು, ಪಟ್ 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 ಅಂತ. ಎಷ್ಟು ವರ್ಷ ಐತೆ ಎಕ್ಸ್ಪೀರಿಯನ್ಸ್? 3 ವರ್ಷ ಬಿಟ್ಟು 40 ವರ್ಷ ಮಾಡಿದ್ದೀನಿ. ಏನ್ ಬೋಂಡನೇ? ಅಂಗಡಿ ಮಾಡ್ತಾನೆ. 3 ಅಂಗಡಿ, 3 ತಕ್ಕ ಅಂಗಡಿ ತಗೊಂತಾನೆ. 3 ತಕ್ಕೆ. ಅಲ್ಲ, ನೀನ್ ಕಲ್ತದ್ದು ಯಾವಾಗ? ಫಸ್ಟ್ 30 ವರ್ಷದಿಂದ. 30 ವರ್ಷದಿಂದ ಅಂಗಡಿ ಮಾಡಿದ್ 30 ವರ್ಷದಿಂದವ. ಬೋಂಡ ಮಾಡಿದ್ದು 30 ವರ್ಷದಿಂದ. 3 ಹತ್ತವ ಅಂಗಡಿ ಮಾಡಿರೋದು ನಾವು ನೋಡಿರೋದು ಒಂದೇ ತಾವ. ಅಲ್ಲಿ ಒಂದೇ ತಾವ ನಾವು ನೋಡಿರೋದು. ಈಗ ನಾವು ಅವಾಗ ಸಣ್ಣವ್ರಿದ್ದಾಗ ಬಂದು ತಿಂದು ಹೋಗ್ತಿದ್ವಲ್ಲ, ಅದೇ ಒಂದು ಅಂಗಡಿ. ಊಟಕ್ಕಿಂತ ಮೊದ್ಲು ಈಗ ದೇಶಿ ಪ್ರಾಡಕ್ಟ್ ಯಾರು ಶಿವಣ್ಣರು ಅಲ್ಲಿ ಫಸ್ಟ್ ಬಸ್ ಸ್ಟ್ಯಾಂಡ್ನಾಗೆ. ಆಮೇಲೆ ಶಿವಣ್ಣರು ಈ ಕಡೆಗೆ ಬೇನ್ ಮಾಡಿತ್ತು, ಅಲ್ಲಿ ಒಂದ್ಸಲ. ಇವಾಗ ಕೊನೆಗೆ ಅಲ್ಲಿ ಕೊನೆ ಲಾಸ್ಟ್ ಅಲ್ಲಿ 3ನೇ ಸಲ ಮುಕ್ತಾಯ. 3ನೇ ಸಲ ಮುಕ್ತಾಯ ಅಲ್ಲಿ. ಇವಾಗ ಅದಕ್ಕೋಸ್ಕರ ಇಲ್ಲಿ ಮಾಡ್ತಾವ್ರೆ. ಇವಾಗಿರೋ ಅಂಗಡಿನ ಅಂತ ಅಂದ್ರೆ ಆಲ್ರೆಡಿ 3 ವರ್ಷ ಆಯ್ತು ಬಿಟ್ಟು ನಮ್ಮ ಅಜ್ಜಿಯವರು. ಆ ಅಂಗಡಿ ಹೇಗೈತೆ ಅಂತ ಒಂದಿನ ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಆಲ್ರೆಡಿ 3 ಅಂಗಡಿ ಹಾಗೈತೆ ಅಂತ ನಮ್ಮ ಅಜ್ಜಿಯವ್ರು ಮಾಡಿ. ಒಂದು ಅಂಗಡಿ ಬರೀ 150 ರೂಪಾಯಿ ಕೊಟ್ಟು ಆ ಪೆಟ್ಟಿಗೆನ ತಗೊಂಡು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಒಂದೊಂದೇ ಇಷ್ಟು ಮಾಡ್ಕೊಂತ ಬೋಂಡದ ಅಜ್ಜಿ ಅಂತಾನೆ ಫೇಮಸ್ ಆಗೈತಿ. ಬೋಂಡದ ರತ್ನವ್ವ ಅಂತಾನೆ ಫೇಮಸ್ಸು. ಅದಕ್ಕೋಸ್ಕರ ಯಾವಾಗಿದ್ರು ನಮ್ಮ ಅಜ್ಜಿ ಇರೋ ತನಕ ನಮ್ಮ ಅಮ್ಮವರು ಎಲ್ಲೋ ಅಪರೂಪ ಅಂತ ಅಂದರೆ ಅಜ್ಜಿಯವ್ರು ಇರಲ್ಲ, ಇಲ್ಲ ಊರಿಗೆ ಹೋಗಿರ್ತಾರೆ ಅಥವಾ ಒಂದು ಸ್ವಲ್ಪ ಆರಾಮಿರಲ್ಲ ಅಂತ ಟೈಮ್ನಲ್ಲಿ ಮಾಡ್ತಾರೆ. ಏನೇ ಎಮರ್ಜೆನ್ಸಿ ಇತ್ತು ಅಂದಾಗ. ಆಲ್ಮೋಸ್ಟ್ 90 ಭಾಗ ನಮ್ಮ ಅಜ್ಜಿನೇ ಮಾಡೋದು, ಅವ್ವನೇ ಮಾಡೋದು. ನಾವು ಅವ್ವ ಅಂತೀವಿ ಆ ಕಡೆ ಸೈಡು, ಅಮ್ಮಗೆ ಅವ್ವ ಅಂತಾರಂತೆ, ಅಜ್ಜಿಗೆ ಏನೋ ಅಂತಾರಂತೆ. ಒಟ್ಟು ಉಲ್ಟಾ, ನಮ್ಮ ಕಡೆಯಿಂದ ಉಲ್ಟಾ, ಆ ಕಡೆ ಅಮ್ಮ ಅಂತಾರಂತೆ, ಅವ್ವಗೆ ಅಮ್ಮ ಅಂತಾರಂತೆ. ಹಿಂಗೆ ಉಲ್ಟಾ ಆ ಕಡೆ ಉತ್ತರ ಕರ್ನಾಟಕ ಸೈಡು. ಬಟ್ ನಮ್ಮ ಸೈಡು ಇಲ್ಲಿ ನಾವು ಅಜ್ಜಿಗೆ ಅವ್ವ ಅಂತೀವಿ ಮತ್ತು ಅಮ್ಮಗೆ ಅಮ್ಮ ಅಂತೀವಿ. ನಾವೆಲ್ಲರೂ ಅಷ್ಟೇ, ಅವ್ರ ಮೊಮ್ಮಕ್ಕಳಾಗಲಿ ಮತ್ತು ಅವ್ರ ಮಕ್ಕಳಾಗಲಿ ಎಲ್ಲ ಅವ್ವ ಅಂತಾನೆ ಅಂದು ರೂಢಾಗಿರೋದು. ನೋಡ ಹಂಗೆ ಅಭಿಮಾನ. ಇವಾಗ ಮೆಣಸಿನ್ಕಾಯಿ ಬೋಂಡ ಇಷ್ಟ ಆಗಿದ್ದಾವೆ. ಒಂದು ಸೆಟ್ ತೆಗ್ದಿದ್ದಾರೆ. ಈ ಥರ ಒಂದು ಸ್ವಲ್ಪ ಕೆಂಪು ಆದಾಗ ಕೂಡ ನೀವು ತೆಗೀರಿ. ಅದನ್ನು ಎಣ್ಣೆ ಸಖತ್ತಾಗಿ ಕಾದೈತೆ. ಬನ್ನಿ ಇವಾಗ
ಇನ್ನೊಂದು ಮೆಣಸಿನ್ಕಾಯಿ ಇದ್ದಾವೆ ಅದು ಅಷ್ಟೇನಾ? ಇನ್ನೊಂದು ಇಬ್ಬೆ ಆಗುವಷ್ಟು ಮೆಣಸಿನ್ಕಾಯಿ ಇದ್ದಾವೆ ನೋಡ್ತಿದ್ದೀರಾ. ಇವೊಂದೊಂದಿಷ್ಟು ಹಾಕೋಣ. ಅದಾದಮೇಲೆ ಬಾಳೆಕಾಯಿ, ಇವೊಂದಿಷ್ಟು ಸಣ್ಣ ಬೋಂಡನ ಮಾಡೋಣಂತೆ. ಹೆಂಗೆ ತೆಗ್ದಾಕ್ತಾರೆ ನೋಡಿ. ಓಕೆ ಗೈಸ್, ಇವಾಗ 1-2-3 ಆಗಿದ್ದಾವೆ ಬೋಂಡ. 2 ತೊಗೊಂಬಂದಿದ್ದೀನಿ ನನಗೆ ಮತ್ತು ಅಭಿಷೇಕಕ್ಕೆ. ಇವಾಗ ವಾತಾವರಣ ತೋರಿಸ್ತೀನಿ ನೋಡಿ. ಭಾಳ ಕೂಲ್ ಇದೆ ವಾತಾವರಣ. ಈ ಥರ ಕೂಲ್ ಇರೋ ವಾತಾವರಣಕ್ಕೆ ನೋಡ್ತಿದ್ದೀರಾ ಮಳೆ ಹನಿ ಬೀಳ್ತೈತಿ, ಇನ್ನೂ ಹನಿ 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 ಹನಿ. ಇಂಥ ಕಾಲದಲ್ಲಿ ನಾವು ನೋಡ್ತಿದ್ದೀರಾ ಇಲ್ಲಿದ್ದಾವೆ ಬಿಸಿ 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 ಬೋಂಡ. ಬನ್ನಿ ಇವಾಗ ಅಬ್ಬಿ ಒಂದು ನಾನು ಒಂದು ತಗೋತೀವಿ. ಅಬ್ಬಿ ಫಸ್ಟ್ ತಗೊಳ್ಳಿ. ಯಾವ್ದು ತಗೋ ಮೆಣಸಿನ್ಕಾಯಿ ಬೆರಕೆಲ್ಲ ತಿನ್ಬೇಕಂತ ಆವಾಗಲೇ ಹೇಳಿದ್ದೀನಿ. ತಿನ್ನು ಫಸ್ಟ್ ತಿನ್ನು. ಈ ಕಡೆ ಬಾ, ವಾತಾವರಣಕ್ಕೆ ಬಾ. ತಿನ್ನು. ಹೆಂಗದಾವ? ಬಿಸಿ ಅಲ್ಲ? ಬನ್ನಿ ಇವಾಗ ಈ ಬೋಂಡವನ್ನ ನಾನು ತಿಂತೀನಿ. ಬಿಸಿ ಬಿಸಿ. ಯಮ್ಮಿ. ಚೆನ್ನಾದಲ್ಲ? ಮಿಡ್ಕ. ಬನ್ನಿ ಗೈಸ್, ನೋಡ್ತಿದ್ದೀರಾ? ಬಿಸಿ ಬಿಸಿ ಬನ್ನಿ. ಇವಾಗ ಮೆಣಸಿನ್ಕಾಯಿ ಹಿಡ್ಕೊಂಡು ತಿನ್ನಂಬನ್ನಿ. ಈ ವಾತಾವರಣಕ್ಕೆ ಇದಕ್ಕೆ ಮಸ್ತ್ ಟೇಸ್ಟ್ ಅದಾವೆ ಬೋಂಡ ಮಾತ್ರ. ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದೊಂದಿಷ್ಟ ಐತಿ. ಬೇಗ ನೋಡು, ಒಂದು ಬೋಂಡ ತಿಂದಿದ್ದೆ ಗೊತ್ತಾಗ್ಲಿಲ್ಲ. ಅಷ್ಟು ಬೇಗ ಖಾಲಿ ಆಗೋತಿ. ಈ ಬಿಸಿಗೆ, ಈ ಕೂಲ್ ಇರೋ ವಾತಾವರಣಕ್ಕೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೆಂಗದವ? ತಿಂದು ಮುಗಿಸು ಅದೊಂದು. ಸಕ್ಕತ್ತಲ್ಲ? ನೀನು ಹೇಳು, ಸಿಹಿ ಕೈ ತಂದಿರ್ತಾರ. ಓ ಬನ್ನಿಗೆ ನೋಡ್ರಿ. ಅಯ್ಯಪ್ಪ, ಬಿಕ್ಲಿಕ್ಕತ್ತಿದ್ದು ಖಾರ. ಬಿಕ್ಲಿಕ್ಕತ್ತಿದ್ದು ಖಾರ. ಹೋಗಿ ನೀರು ಕುಡ್ದು ಅದಾದ ಇನ್ನೊಂದು ಥರ ಸಣ್ಣ ಬೋಂಡ ಮತ್ತು ಬಾಳೆಕಾಯಿ ಬೋಂಡ ಮಾಡ್ತಿದ್ದಾರೆ. ತಿನ್ನೋಣ ಬನ್ನಿ ಅವನ್ನ. ಓಕೆ ಗೈಸ್, ಇವಾಗ ನೋಡ್ತಿದ್ದೀರಾ ಬಾಳೆಕಾಯಿ ಬೋಂಡನ. ಅಜ್ಜಿಯವರು ಬೋಂಡ ಹಾಕಿ ಎಲ್ಲ ಒಡೆ ಹೋಗ್ಬಿಟ್ರು. ಇಲ್ಲೇ ಅದಾರೆ, ಆದ್ರೆ ತಿರ್ವಾಕು ಅಂತ ಹೇಳ್ತಿದ್ದಾರೆ. ಅಜ್ಜಿಯವ್ರು ಏನು ಗೊತ್ತಾ, ಇವಾಗ ಅವಾಗ ಹಂಗೆ ಮಾಡ್ತಿದ್ದಿಲ್ಲ. ಇವಾಗ 80 ಭಾಗ ನಾವು ಮಾಡ್ತೀವಿ, ಇನ್ನು 20 ಭಾಗ ಅವು ಬರೇ ಬೋಂಡ ಹಾಕಂದ್ ಬಿಡೋದು ಅಷ್ಟೇ ಕೆಲಸ. ಅಷ್ಟೇ ಮಾಡ್ತಿರೋದು ನೋಡಿ. ಇಲ್ಲಿ ನಾನು ತೆಗ್ದಾಕ್ತಿರೋದು ನಾನೇ. ಎಲ್ಲ ಹೆಚ್ಕೊಡು. ಯಾಕೆ ಮಾಡಲ್ಲ? ಎಲ್ಲ ಮಾಡ್ತೀವಿ. ಅಮ್ಮ ಬರೇ ನೋಡಿ, ಇದು ತಿನ್ನೋದು ಬರೋದು ನೋಡು. ಮೆಣಸಿನ್ಕಾಯಿ ಬರೀ ತಿನ್ನೋದು. 16 ಸಲ ಟೀ ಕುಡಿಯೋದು, 25 ಸಲ ಹಾಕ್ಬೇಕಾ? ಗಂಡು ಮಕ್ಳಿಗೆ ಯಾಕೆ ಅದು ತಂದ್ಕೊಡ್ರಿ ಇದು ತಂದ್ಕೊಡ್ರಿ ಅಂತ ಹೇಳ್ತಾರೆ. ಮತ್ತೆ ನನಗೆ ಸ್ಪೆಸಿಫಿಕ್ ಆಗಿ ನನಗೆ ಯಾಕೆ ಹೇಳ್ತಾರೆ ಅಂತ ಹೇಳ್ತಾರೆ. ಕೇಳಿ. ಯಾಕವ ಹೇಳವ? ಯಾಕೆ ಹೇಳ್ತೀವ ನನಗೆ ಅಂತ? ಯಾಕೆ ಹೇಳ್ತೀಯ ಹೇಳವ? ಒಂದು ಚಂಬಿಗೆ ನೀರು ತುಂಬ್ಕೋಬೇಕು, ಹಾಕ್ಬೇಕು, ನಿನ್ನೆ ನೀರು ತುಂಬ್ಕೊಡಕ ಕೊಡಕು. ಹೇಳು. ಅವಕ್ಕೆಲ್ಲ ಒಂದ್ ಚೆಂಬಿ ಎಷ್ಟು ಸಲ ಎದ್ದಾಳ್ಬೇಕು, ಕುತ್ಕೋಬೇಕು. ಅದಕ್ಕೆ ಖಾರ, ಉಪ್ಪು, ಹುಣಸೆ ಹಣ್ಣು, ಮೆಣಸಿನ್ಕಾಯಿ ಅದಕ್ಕೆ ಪ್ರತಿಯೊಂದು ತಗೋಬೇಕಾ? ಅದಕ್ಕೆ ಎದ್ದು ಅದಕ್ಕೆ ಪಾತ್ರೆ ತೊಳಿಬೇಕಾ? ಅದಕ್ಕೆ ಅವಷ್ಟಕ್ಕೂ ಎಷ್ಟು ಕಷ್ಟ. ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಹೆಣ್ಮಕ್ಳು ಎಷ್ಟು ಕಷ್ಟ, ನಮ್ಗೆ ಹಂಗ್ ಮಾಡಿ ಗೊತ್ತಾಕತ್ತೆ ಅಂತ ನಾವ್ ಹೇಳ್ ಮಾಡ್ಸೋದು. ಅದಕ್ಕೆ ಏನು ಮತ್ತೆ ಜಲ್ದಿ ಆಗಿಲ್ಲ ಅಂತ ಅಂತಾರೆ. ಎಷ್ಟು ಕಷ್ಟ ಐತಿ ನೋಡಿ ಅಂತಾನೆ ಮಾಡಿಸ್ತಾರಂತೆ. ಇದೆಲ್ಲ ಸುಳ್ಳು. ಅಯ್ಯ, ನಾವು ಹೆಣ್ಮಕ್ಳು ಆಗ್ಲಿಲ್ವಾ ಅಂತ ನಾವಂತೀವಲ್ಲ. ಒಂದ್ ದಿವಸ ಮಾಡಿದ್ರೆ ಅವಾಗ ಅರ್ಥ ಆಗತ್ತೆ. ಎಲ್ಲ ಮಾಡಿದ್ದೀನಿ. ಅವತ್ತಿದ್ದಾಗ ನಾ ಮಾಡ್ಲಿಲ್ಲೇನು? ಅವತ್ತು ಚಪಾತಿ ಮಾಡಿದ್ವಲ್ಲ ಮಾಂತಣ್ಣ ಅವ್ರು ಬರ್ಬೇಕಾದ್ರೆ. ಮತ್ತೆ ಒಂದ್ ದಿವಸ ಅರ್ಥ ಆಗಿತ್ತಲ್ಲ ಏನು ಅಂತ ಮಾಡೋದು. ನಾವು ಈಗ
90 ವರ್ಷದ ಕಿರಿವತ್ತಿಗೆ ನಮ್ಗೆ ಬಿಟ್ಟೇನೆ ನಮ್ಮ ಕೈಯ ಏನ ಈ ಕೆಲಸ ಮಾಡೋದ. ಮತ್ತೆ ಎಕ್ಸ್ಪೀರಿಯನ್ಸ್ ಆದಂಗೆ ಇನ್ನೂ ಚೆನ್ನಾಗಿ ಬರ್ತಾವ ಬೋಂಡ ಅಂತ ನಿನ್ನ ಹತ್ರ ಹಾಕ್ಸೋದು. ಇವಾಗ ಸಣ್ಣ ಬೋಂಡ ಹಾಕ್ತಿದಾರೆ, ಹಿಂಗೆ ನಾವು ಹೊಡೆದಾಡೋದು, ಸುಮ್ಮನೆ ಮಾಡೋದು, ತಿನ್ನೋದು, ಇರೋದು. ಅಯ್ಯೋ ಸರಿಯಾಗಿ ಕಾದಿಟ್ಕೊಳವ ಎಣ್ಣೆ ಅಲ್ಲ, ಚಿರಿ ಸಣ್ಣಕ್ಕೆ ಇಟ್ಟಿದ್ದೀನಿ ಆವಾಗಲೇ. ಗೈಸ್ ಒಂದು ಚಾಲೆಂಜ್ ಏನು ಗೊತ್ತಾ, ನಾನು ಮತ್ತೆ ಅವ್ವ ಒಂದಿನ ಬೋಂಡ ಮಾಡ್ತೀವಿ ನಾವ ಚಾಲೆಂಜ್. ನಾನೊಂದು ಸ್ಟವ್ ಹಿಡ್ಕೊಂತೀವಿ, ನೀನೊಂದು ಸ್ಟವ್ ಹಿಡ್ಕೊಂಬಕೋ. ನಾನು ಮಾಡ್ತೀವಿ, ನೀನು ಮಾಡ್ತೀವಿ. ಜಡ್ಜ್ ಯಾರು ಗೊತ್ತಾ, ಅಮ್ಮ ಮತ್ತೆ ಅಪ್ಪ. ನಾನ್ ಯಾವ ಮಾಡಿರೋ ಗೊತ್ತಾಗಲ್ಲ, ನೀನ್ ಯಾವ ಮಾಡಿರೋ ಗೊತ್ತಾಗಲ್ಲ. ನೋಡೋಣ ಯಾರೋ ಚೆನ್ನಾಗಿರ್ತಾರೆ ಅಂತ ನೋಡೋಣ. ಚಾಲೆಂಜ್ ಎಷ್ಟು ಎಷ್ಟು ಕಟ್ಟಾಕ ಅವಾಗ ಹೇಳೋಣಂತೆ. ಬೇಗ ನಿಮಗೆ ಈ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಅಜ್ಜಿ ವರ್ಸಸ್ ಮೊಮ್ಮಗ ಯಾರು ಗೆಲ್ತಾರೆ ನೋಡೋಣ ಗೈಸ್. ಚಾಲೆಂಜ್ ಓಕೆನಾ? ಸಪ್ರೇಟ್ ಒಲೆ ಇರುತ್ತೆ, ಸಪ್ರೇಟ್ ಇಟ್ಟಿರ್ತೈತೆ. ಇಲ್ಲೇ ಇರುತ್ತೆ. ಬೇಕು ಅಂದ್ರೆ ಕಮೆಂಟ್ ಹಾಕ್ತಾರೆ ನೋಡೋಣ. ಅವತ್ತು ಸೋಲ್ಸಿ ನಾನೇ ಗೆಲ್ಲೋದಿಲ್ಲ. ಅಜ್ಜಿಯವರು ಬಹಳ ಚಾಲೆಂಜ್ ಮಾಡ್ತಿದಾರೆ ಗೈಸ್ ಅವತ್ತಿಂದ. ನನ್ನಂಗೆ ಯಾರಿಗೂ ಮಾಡಕ್ಕಾಗಲ್ಲ ಅಂತ ನೋಡ್ತಿರ್ತಾರೆ. ಮತ್ತೆ ನನ್ನಂಗ್ ಮಾಡಕ್ ಆಗಲ್ಲ ಅಂತಲ್ಲ, ನನ್ನಂಗ್ ಮಾಡಕ್ ಆಗಲ್ಲ ಅಂತಲ್ಲ, ಮಾಡಿ ತೋರಿಸ್ತೀನಿ ನೋಡು ಹೆಂಗೆ ಅಂತ. ನಿಂದೊಂದೊಲೆ ನಂದೊಂದೊಲೆ, ಅವಾಗ ಗೊತ್ತಾಗ್ತದೆ ಯಾರು ಗೆಲ್ತಾರೆ ಅಂತ. ಅವಾಗ ಸಾಕ್ಷಿ ಅವಾಗ 101 ಹಂಗಲ್ಲ, ಬೋಂಡ ಯಾರು ಮಾಡಿದಾರೆ ಅಂತ ಗೊತ್ತಾಗಲ್ಲ. ನಾನ್ ಮಾಡ್ದವ್ ನೀನ್ ಮಾಡ್ದವ್ ಅಂತ ಒಟ್ಟು 2 ಪ್ಲೇಟ್ನ ಕೊಡೋದು. ಅವಾಗ ಯಾರು ಗೆಲ್ತಾರೆ ಅಂತ ಅವಾಗ ಗೊತ್ತಾಗತ್ತಾ? ಚಾಲೆಂಜ್ ನಮ್ಮಿಬ್ಳರ್ದೇ ಚಾಲೆಂಜ್. ಸರಿ ಇನ್ನೊಂದು ಬ್ಲಾಗ್ ಬರುತ್ತೆ, ವೇಟ್ ಮಾಡಿ. ಬೇಕು ಅಂದ್ರೆ ಬೇಗ ಕಮೆಂಟ್ ಹಾಕಿ, ಬೇಗ ಬರ್ತದೆ ನೋಡೋಣ ಅಂತೆ. ಅವಾಗ ಅಜ್ಜಿಯವ್ರಿಗೆ ಐತ್ ನೋಡು ಹಿಂಗೆ ಏನು ಅಂತ. ಈಗ ಎಷ್ಟು ನೋಡ್ತಿದ್ದೀರಾ, ನನಗೆ ಸಾಂಬಾರು ಐತೆ ಕಟ್ಟು, ಅದ್ರಾಗ ಉಡೋ ಆಗಿಲ್ಲ, ಅದಕ್ಕೆ ಊಟ ಮಾಡೋಂಗಾಗಿಲ್ಲ. ಅದಕ್ಕೋಸ್ಕರ ಚಿತ್ರಾನ್ನ ಹುಳಿ ಮತ್ತು ಬಿಸಿ ಅನ್ನ. ಅದಾದಮೇಲೆ ಎಲ್ಲ ಥರದ ಅಜ್ಜಿ ಮಾಡಿರೋದು ನೋಡಿ. ಅಜ್ಜಿ ಇಲ್ಲ ಕುಂತವ್ರೆ. ನಮ್ಮ ಅಜ್ಜಿಯವರು ಮಾಡಿರ್ತಕ್ಕಂಥ ಬಾಳೆಕಾಯಿ ಬೋಂಡ. ಅದಾದಮೇಲೆ ಇದು ಸಣ್ಣ ಬೋಂಡ ಅಂತ ಹೇಳ್ತಾರಲ್ಲ ಅವು. ಅದಾದಮೇಲೆ ಇದು ಮೆಣಸಿಕಾಯಿ ಬೋಂಡ. ಇಷ್ಟು ತಿನ್ನೋಣ ಬನ್ನಿ ಚಿತ್ರಾನ್ನ. ನನಗೆ ನಿಜವಾಗ್ಲೂ ಕೂಡ ತಿನ್ಬೇಕಂತ ಅನಿಸ್ತಿದೆ. ಇವಾಗ ಹೊಟ್ಟೆ ತುಂಬ ತಿಂದು ಆಮೇಲೆ ಒಂದು ಸ್ವಲ್ಪ ಹಿಂಗೆ ವಾಕ್ ಹೋಗ್ಬರೋಣಂತೆ. ಬನ್ನಿ ಇವಾಗ ತಿನ್ನೋಣ ಹೆಂಗೈತೆ ಅಂತ ನೋಡೋಣ ಗೈಸ್. ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿದ್ರಲ್ಲ ಅಜ್ಜಿಯವರು ಯಾವ ಥರ ಬೋಂಡ ಮಾಡಿದ್ರು, ಯಾವ್ಯಾವ ಥರ 3 ಟೈಪ್ ಆದ ಬೋಂಡ ಮಾಡಿದ್ರು. ನಿಮಗೆ ಬೋಂಡ ಮಾಡೋದೇ ಯಾವ ಥರ ವಿಧಾನ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಲಿಂಕನ್ನು ನೋಡಿ ಅದರಲ್ಲಿ ಯಾವ ಥರ ಬೋಂಡ ಮಾಡ್ತಾರೆ, ಏನೇನೆಲ್ಲ ಹಾಕ್ತಾರೆ, ಅಜ್ಜಿಯವರು ಏನೇನೆಲ್ಲ ಹಾಕಿದ್ರು ಟೇಸ್ಟ್ ಬರೋದಕ್ಕೆ ಅಂತ ನೀವು ಕೂಡ ಮಾಡಿ ಆರಾಮಾಗಿ ತಿನ್ಬೋದು ಅಂತ ಹೇಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ, ಇವತ್ತು ಏನೇನಾಗುತ್ತೆ ಅಂತ ನಾಳೆ ವ್ಲಾಗ್ನಲ್ಲಿ ನೋಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ, ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಟೇಕ್ ಕೇರ್, ಬೈ ಬೈ ಗೈಸ್.